ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತೀನಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಮ್ಯ ಅವ್ರಿಗೆ ತಲೆನೋವು ಅಂದ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ನ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಮ್ಮನೆ ಇವತ್ತು ಬ್ರೇಕ್ಫಾಸ್ಟು ಚಿತ್ರಾನ್ನ ಇದನ್ನು ತಿಂದವ್ರು ಜೀವನ ಚಿತ್ರಾನ್ನ. ನಾನು ಇವತ್ತು ಯಾಕೋ ನಂಗೆ ಆಗ್ತಾ ಇಲ್ಲ, ತಲೆ ನೋವ್ತಾ ಇದೆ ಅಂತ ಹೇಳಿದೆ. ನಾನು ಚಿತ್ರಾನ್ನ ಮಾಡ್ತೀನಿ ಅಂತ ಮಾಡ್ತವ್ರೆ. ಚಿಕ್ಕ ವಯಸ್ಸಿಂದ ಈ ನಿಮ್ಮ ಹೊಟ್ಟೆ ಯಾಕ್ರಿ ಇಷ್ಟಪ್ಪ ಐತೈತೆ ಬತ್ತಾ ಓ ಹೊಟ್ಟೆ ಹೇಳ್ಕೊಬಿಟ್ರು. ನಮ್ಮ ಹತ್ರ ಅಂತಷ್ಟು ತಗೊಂಡ್ಬಿಡ್ತು. ಪಪ್ಪನ ಹೊಟ್ಟೆ ಏನತ್ತರ್ವ ಹಿಂಗೈತೈತೆ. ಪಪ್ಪನ ಹೊಟ್ಟೆಲಿ ಏನಿದೆ? ಪಪ್ಪನ ಹೊಟ್ಟೆಲಿ ಏನಿದೆ? ಚಿಕನ್ ಗೊಜ್ಜಿದೆ ಅಂತಾನೆ. ಬಾಯ್ಲಿ ಹಾಕಿ ಒಂದು ಅಂದಾಜಲ್ಲಿ ಹಾಕೊಂಡ್ರೆ ಸ್ವಲ್ಪ ಹಾಕ್ತೀನಿ. ಅನ್ನ ಕಲ್ಸ್ಕೊಳ್ಳೋದಲ್ವಾ, ಬೇಕಾಗುತ್ತೆ. ನಾನಿವತ್ತೇನು ಹೇಳ್ಕೊಡ್ತಾ ಇಲ್ಲ, ಅವ್ರು ಹೆಂಗ್ ಬೇಕು ಹಂಗೆ ಮಾಡ್ಬೋದು. ಅಥರ್ವ ಬಾಯ್ಲಿ, ಇವತ್ತು ನಿಮಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ನೀನು ಎಕ್ಸಾಮ್ ಎಲ್ಲ ಟೆಸ್ಟ್ ಎಲ್ಲ ಹೆಂಗ್ ಮಾಡಿದ್ಯಾ ಅಂತ ಗೊತ್ತಾಗುತ್ತೆ. ಈಗ ನೀನು ಬಂಡವಾಳ ಚೆನ್ನಾಗಿ ಮಾಡಿದ್ಯಾ? ಏನು ಮಾಡಿದ್ಯಾ? ನೋಡ್ತೀನಿ. ಫಸ್ಟ್ ರ್ಯಾಂಕಾ, ಸೆಕೆಂಡ್ ರ್ಯಾಂಕಾ, ಥರ್ಡ್ ರ್ಯಾಂಕಾ? ಅದ್ಯಾಕೆ ಮೂಗುಜ್ಜುತ್ತಾ ಇದೆಯಾ? ಕೋಲ್ಡ್ ಆಗೈತಾ? ಫಸ್ಟಾ? ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಬರ್ದ್ಬಿಟ್ಟು ಬಂದಿರ್ತೀಯಾ? ಎಲ್ಲ ಹೇಳೋದು ಎಕ್ಸಾಮ್ ಹಾಲಿಗೆ ಹೋದಾಗ ಬರಿಬೇಕಾದ್ರೆ ತಪ್ಪು ಬರ್ದ್ಬಿಟ್ಟು ಬರೋದು. ಏನೋ ಮಾಡಿ ನೀವು ಮಾಡಿದ್ದು ನಾವು ತಿಂತೀವಿ. ಒಂಚೂರು ಬೇರೆ ಅಡುಗೆಗಳನ್ನ ಹಂಗೆ ಕಲ್ತ್ಕೊಳ್ಳಿ ನವೀನ್. ನಮ್ಮ ಸ್ನೇಹಿತರು ಪ್ರಭು ಶೆಟ್ಟಿ ಅವ್ರಿಗೆ ಏನೋ ಹೇಳ್ಕೊಡೋದಿಲ್ಲ. ಅವ್ರದ್ದು ಪೇಜ್ ಓಪನ್ ಮಾಡಿ ಎಷ್ಟು ರೆಸಿಪೀಸ್ನ ಶೇರ್ ಮಾಡಿರ್ತಾರೆ. ಮಟನ್ ಚಿಕನೇ ಮಾಡ್ತಾರೆ ಅವರು. ದಿನ ಅದನ್ನೇ ಮಾಡೋಕ್ಕಾಗಲ್ಲ ಅಂತನಾ ನೀವು? ವೆಜ್ ಐಟಮ್ಸು ಸ್ವಲ್ಪ ಕಾಲ್ ಮಾಡಿ ಹೇಳಿ, ಅಣ್ಣ ಒಂಚೂರು ವೆಜ್ ಐಟಮು ಹೇಳ್ಕೊಡೋಣ ಅಂತ. ಫೋನ್ ಮಾಡ್ತೀನಿ. ಅವ್ನು ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಿಂದ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು. ನೀನು ಏನೋ ಉಪ್ಪಿಟ್ಟು ಅದೇನೋ ಯಾರೋ ಕಾಮೆಂಟ್ ಹಾಕಿರೋ ಅಣ್ಣ, ನಮ್ಮ ಲಿಂಗಾಯತರು ಬಿರಿಯಾನಿ ಅದು ಅದನ್ನೂ ಹಾಳು ಮಾಡ್ಬಿಟ್ಟಿದೀಯಲ್ಲ ಅಣ್ಣ ಅಂತ. ಕೀಮಾ ಉಪ್ಪಿಟ್ಟು ಅಂತ ಮಾಡಿದ್ರಂತಲ್ಲ. ಪ್ರಭು ಶೆಟ್ಟಿ ಅವರು ನಾನ್ ವೆಜ್ಗೆ ಫೇಮಸ್. ಅವರು ಚೆನ್ನಾಗಿ ಮಾಡ್ತಾರೆ. ಆ ಈರುಳ್ಳಿ ಫುಲ್ ಫ್ರೈ ಆಗಿಬಿಡುತ್ತೆ ಬಿಡಿ, ಸಾಕು. ನಿಮ್ಮಿಷ್ಟ, ನಾನು ಏನು ಹೇಳ್ಕೊಡಲ್ಲ. ಯಾವಾಗ ಕಲ್ತ್ಕೊಳ್ಳೋದು? ಎಷ್ಟು ಸಲ ಚಿತ್ರಾನ್ನ ಮಾಡಿದ್ದೀರಾ? ಅವಾಗ ಬರ್ಬೇಕು ಅದಕ್ಕೆ ಅಡುಗೆ ಮನೆಗೆ. ವಾರಕ್ಕೋ ತಿಂಗಳಿಗೋ ಒಂದ್ಸಲ ಬಂದ್ರೆ ನೀವು. ಅಥರ್ವ ಇಬ್ರು ಮ್ಯಾಚಿಂಗ್ ಹಾಕೊಂಡಿದೀವಿ. ನೀನು ಬ್ಲೂ, ನಾನು ಬ್ಲೂ. ಅವ್ರ ಪಪ್ಪನ್ ಬಿಡಲ್ಲ ಅವನು. ಪಪ್ಪನವೇ ಈಗ ಬ್ಲೂ ಹಾಕೋತಾರೆ ಅಂತವನು. ಹೆಂಗಿತ್ತು ಬ್ರೇಕ್ಫಾಸ್ಟ್ ಪಪ್ಪ ಮಾಡಿದ್ದು ಚಿತ್ರಾನ್ನ? ತಿಂದ್ರ ಪೂರ್ತಿ? ಸುಳ್ಳೆ ಬಿಡ. ಪ್ಲೇಟಲ್ಲಿ ಸ್ವಲ್ಪನೂ ಬಿಟ್ಟಿಲ್ವಾ? ತಿನ್ಕೊಂಡ ನವೀನ್ ಫುಲ್ಲು? ನಂಗೆ ಗೊತ್ತಿಲ್ವಾ ಕಳ್ಳ? ನೀನು ಸ್ವಲ್ಪ ಬಿಟ್ಟೆ ಅಂತ ಗೊತ್ತಾಯ್ತು ನನಗೆ. ಯಾಕೆ ಚೆನ್ನಾಗಿರ್ಲಿಲ್ವಾ ಪಪ್ಪ ಮಾಡಿದ್ದು? ಮತ್ತೆ ಯಾಕೆ ಪೂರ್ತಿ? ನೀರು ಕುಡಿ ಆಯಿತು, ಈಗ ಫುಲ್ ಕುಡ್ಕೊ ನೀರನ್ನ. ಚಲ್ಕ ಬಿಡ ಮಗನೆ. ಸೊ ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿ ಹೊರಟಿದ್ದೀನಿ ಆಫೀಸಿಗೆ. ಅಪ್ಪ ಮಗ ಇಬ್ಬರು ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾ ಇದ್ದಾರೆ. ನೋಡ್ತೀನಿ ಹೆಂಗೆ ತೊಗೊಂಡಿದ್ಯಾ ಮಾರ್ಕ್ಸ್ ಎಲ್ಲ, ನೀನು ಹೆಂಗೆ ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಇವಂದು ಕಂಪ್ಲೇಂಟ್ ಏನಂತಂದರೆ, ಅವ್ನಿಗೆಲ್ಲ ಗೊತ್ತಿರುತ್ತೆ, ತುಂಬ ಚೆನ್ನಾಗಿದೆ ಅವ್ನು ಗ್ರಾಸ್ಪಿಂಗ್ ಪವರ್, ಬಟ್ ಕನ್ಫ್ಯೂಸ್ ಮಾಡಿಕೊಂಡು ಅಲ್ಲ ಕಲರಿಂಗು. ಫ್ರೆಂಡ್ಸ್, ಈಗ ಆರೆಂಜ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಫ್ರೂಟು. ಆರೆಂಜ್ಗೆ ಆರೆಂಜ್ ಕಲರ್ ಹಾಕಬೇಕು ತಾನೆ, ತರಲೆ ಬೇರೆ ಇನ್ಯಾವುದೋ ಕಲರ್ ಹಾಕಿರ್ತಾನೆ, ಹೋಗಿ ಬ್ಲ್ಯಾಕ್ ಹಾಕೋದು, ಇಂಥ ತರಲೆ ಕೆಲಸ ಮಾಡಿ ಬಂದಿರ್ತಾನೆ. ಮಾರ್ಕ್ಸ್ನ ಲೂಸ್ ಮಾಡ್ಕೊತಾನೆ. ಯೂಸ್ ಅಲ್ಲ, ಲೂಸ್ ಮಾಡ್ಕೊತೀಯ, ಕಳ್ಕೊತೀಯ. ಕರೆಕ್ಟಾಗಿ ನೋಡ್ಕೊಂಡು ಬರೀಬೇಕು ಮಗನೇ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು? ನೋಡ್ತೀನಿ ಈಗ ಪಪ್ಪ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾರಲ್ಲ, ಯಾವುದ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ. ಇವನು ಮಮ್ಮಿ ಅಂಕಗಳಿಕೆ ಮುಖ್ಯ ಅಲ್ಲ ಮಮ್ಮಿ, ಏನು ನಾಲೆಡ್ಜ್ ಇರಬೇಕು ಅಂತ ಅಂತಾನೆ. ಕುಡಿ ಮಗನೇ, ಅದಕ್ಕೆ ಮುಖ ನೋಡಿ. ಹೇರ್ ಕಟ್ ಮಾಡಿಸ್ಕೊಳ್ಳಿ ಇವತ್ತು. ಬೇಸಿಗೆ ಮಗನೇ, ಇವಾಗ ಚೆನ್ನಾಗಿ ನೀರು ಕುಡಿಬೇಕು. ಸೊ ಫ್ರೆಂಡ್ಸ್, ಓಕೆ, ಈಗ ನಾನು ಕೂಡ ಹೊರಡ್ತೀನಿ.
ಹೊಡ್ಸ್ಕೊಂಡಿದ್ಯಾ ನಿಮ್ಮ ಅಪ್ಪನ ಕೈಲಿ? ಒಂದೇ ಒಂದು ಏಟು ಫ್ರೆಂಡ್ಸ್. ನಾನು ಮೊದಲು ಏಟು ಅಂತ ತಿಂದಿದ್ದು ನನ್ನ ಗಂಡನ ಕೈಲಿ. ಸ್ಟಾರ್ಟಿಂಗ್ 1 ವರ್ಷ ಜಗಳ ಆಡಿದ್ವಿ ಅಂತ ನೆನೆಸ್ಕೊಂಡ್ರೆ ನನಗೆ. ಸೊ ಜಗಳಗಳು ಆಡ್ತಾ ಇದ್ವಲ್ಲ, ಅವಾಗ ನವೀನ್ ಅವ್ರ ಹತ್ರ ನಾನು ಏಟು ಅಂತ ತಿಂದು ನಮ್ಮಮ್ಮ ಅಂತೂ ಭಾಳ ಹೊಟ್ಟೆ ಹುರ್ಕೊಬಿಟ್ಟಿದ್ರು ಆ ಟೈಮಲ್ಲಿ. ಅಪ್ಪ ನನ್ನ ಮಗಳಿಗೆ ನಾನೇ ಆಗಲಿ ನನ್ನ ಗಂಡನೇ ಆಗಲಿ ಒಂದೇ ಒಂದು ಏಟು ಹೊಡೆದಿಲ್ಲ ಕಣಪ್ಪ. ಎತ್ತು ಕರಳಿಗೆ ಹೆಂಗೆ ಆಗಿರ್ಬೇಡ, ಒಳ್ಳೆ ನಾಯಿಗಳ ಥರ ಕಚ್ಚಾಡ್ತಾ ಇದ್ವಿ ನಾವು. ಆವಾಗ ಇವರು ಏಟು ಅಂತ ಹೊಡೆದಿದ್ದು ಆಯ್ತಾ. ನಮ್ಮ ಮನೇಲಿ ಏಟ್ ತಿಂತಾ ಇದ್ದಿದ್ದು ನನ್ನ ತಮ್ಮ ಜಾಸ್ತಿ. ಅವನು ಚೆನ್ನಾಗಿ ಆಟ ಅವ್ನಿಗೆ ಪಾಠದ ಕಡೆ ಇದೇ ಇರ್ತಾ ಇರಲಿಲ್ಲ. ಚೆನ್ನಾಗಿ ಆಟ ಆಡ್ತಾ ಇದ್ದ, ಒಡ್ಸ್ಕೊತಾ ಇದ್ದ. ಸೊ ಅವನು ಜಾಸ್ತಿ ಒಡ್ಸ್ಕೊತಾ ಇದ್ದಿದ್ದು. ನಾನಂತೂ ಫುಲ್ ಮುದ್ದಿ ಮಗಳು. ನಾನು ಏಟೆಲ್ಲ ಒಡ್ಸ್ಕೊತಾ ಇರಲಿಲ್ಲ. ಬುದ್ಧಿವಂತೆ ಮತ್ತೆ ಹೆಂಗೆ ಅಂದರೆ ಹುಷಾರಾಗ್ಬಿಡ್ತಾ ಇದೆ. ಏನಾದ್ರೂ ನಮ್ ಡ್ಯಾಡಿ ಸೀರಿಯಸ್ ಆಗಿದ್ದಾರೆ ನಮ್ಮ ಮನೇಲಿ ಸೇಮ್. ಆಮೇಲೆ ಸ್ವಲ್ಪ ಗಂಡ್ ಮಕ್ಳಿಗೆ ಹಾಕೊಡೋದು ಜಾಸ್ತಿ, ಸ್ವಲ್ಪ ಹಾಕೊಟ್ಟಿರ್ತಾಳೆ. ಎಂತದು ಇಲ್ಲ, ನಾನು ತುಂಬಾ ಕೇರ್ ಮಾಡ್ತಾ ಇದ್ದೆ ನನ್ನ ತಮ್ಮನ್ನ. ಬಟ್ ಯಾವ ತರ ಅಂತ ಅಂದ್ರೆ ಅವ್ನು ಆಟ ಆಡಕ್ ಹೋದ್ರೆ ಅವ್ನ ಸ್ಕೂಲ್ಗೆ ನೆಕ್ಸ್ಟ್ ಅವನು ಇಂಗ್ಲಿಷ್ ಮೀಡಿಯಮಲ್ಲಿ. ಆಕ್ಚುಲಿ ನಾವ್ ಹೆಣ್ಮಕ್ಳು ಅಂದ್ಬಿಟ್ಟು ಅವನ್ನ ಗಂಡ್ ಮಗ ಅಂದ್ಬಿಟ್ಟು ಅವನ್ನ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬಿಟ್ಟು ನಮ್ಮನ್ನ ಕನ್ನಡ ಮೀಡಿಯಂ ಸೇರಿಸಿದ್ರು. ಆಮೇಲೆ ಅವ್ನಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ನು ತಲೆಗೆ ಹತ್ತಲಿಲ್ಲ. ಆಮೇಲೆ ಏನು ಮಾಡಿದ್ವಿ, 5th ಸ್ಟ್ಯಾಂಡರ್ಡ್ಗೆ ನಮ್ಮ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಕೊಂಡೆ ನಾನು ಕನ್ನಡ ಮೀಡಿಯಮ್ಗೆ. ಅಲ್ಲಿಂದ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ದೆ. 10th ಎಲ್ಲ ಮಾರ್ಕ್ಸ್ ಚೆನ್ನಾಗಿ ಬಂತು. PU ಎಲ್ಲ ಚೆನ್ನಾಗಿ ಮಾರ್ಕ್ಸ್ ಬಂತು. ನೋಡಿದ್ರೆ ಅವ್ನಿಗೆ 19 ವರ್ಷಕ್ಕೆ ಜಾಬ್ ಕೂಡ ಆಯಿತು. ಅವ್ನು ಬುದ್ಧಿವಂತ ಇದ್ದಾನೆ. ಬಟ್ ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ ಮಕ್ಕಳಿಗೆ ಆಟದ ಕಡೆ ಗಮನ, ಹಾಗಾಗಿ ಆ ಥರ ಒಡ್ಸ್ಕೊತಾ ಇದ್ದ ಅಷ್ಟೇ. ಬಟ್ ಕ್ಲೆವರ್ ಇದ್ದಾನೆ. ನಮ್ದು ಅದೊಂಥರ ಬ್ಲಡ್ಡಲ್ಲೇ ಬಂದ್ಬಿಟ್ಟೈತೆ ನಮ್ಮ 3 ಜನಕ್ಕೆ. ಒಂದು ಟ್ಯಾಲೆಂಟ್ ಅನ್ನೋದಾಗಿರ್ಬೋದು, ಮತ್ತೆ ಆ ಹಠ ಛಲ ಅನ್ನೋದಿದೆಯಲ್ಲ, ಅದು ನಮಗೆ ರಕ್ತದಲ್ಲೇ ಬಂದ್ಬಿಟ್ಟೈತೆ. ಸೊ ಹಾಗಾಗಿ ನಾವು 3 ಜನ ಒಂಥರ ಜೊತೆಗೆ ಆಟದ ಜೊತೆ ಆಟ ಸೇರ್ಕೊಂಡು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ಸೊ ಓಕೆ, ಲೇಟ್ ಆಗ್ತಿದೆ. ನಾನು ಕೂಡ ಈಗ ಹೊರಡ್ತೀನಿ. ನೀವು ಕೂಡ ಮೀಟಿಂಗಿಗೆ ಹೋಗ್ಬಿಟ್ಟು ಬನ್ನಿ, ಓಕೆನಾ? ಸರಿ. ಫೀಸ್ ಎಲ್ಲ ಪೇ ಮಾಡ್ಬಿಟ್ಟು ಬನ್ನಿ. ಓಕೆ, ಲೆಟ್ಸ್ ಗೋ. ಕೊಡ್ತಾರ ನಿಮ್ಮ ಮಮ್ಮಿ ಡ್ಯೂಟಿಗೆ? ನೀವೆಲ್ಲ ಹೋಗ್ತಿದ್ದೀರಾ? ಪಾಪು, ನಿಮ್ಮ ಮಮ್ಮಿ ಮುಂಚೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅಳ್ತಾ ಇದೀವ, ಗಳದೇ ಇಲ್ಲ ನೀನು? ಈಗ ಅಮ್ಮ ಬೇಡ ಅಂತೀಯಾ? ಹ್ಞೂ ರಮ್ಯಾ, ಅಮ್ಮ ಬೇಡ ಅಂತಾನಂತೆ ಇವಾಗ. ನೋಡಿ ಫ್ರೆಂಡ್ಸ್, ಇವರೇ ಹೊರಟ್ರಿ ಈಗ. ರಮ್ಯಾ, ಬಾಯ್. ಚೋಪನ ಹೋಗ್ಬಿಡು ನೀನು ನಿಮ್ಮ ಮಮ್ಮಿ ಜೊತೆ ಡ್ಯೂಟಿಗೆ. ಇಲ್ಲಿ ನೋಡಿ, ಹಿಂಗೆ ಮಾಡಿ ತೋರ್ಸು. ಬಾಯ್ ಜೋಪಾನ ಚಿನ್ನ. ಜೋಪಾನ ಹೋಗ. ಈಗ ನನ್ನ ಹೆಂಡತಿ ಡ್ಯೂಟಿಗೆ ಹೊರಟ್ರು. ಈಗ ನಾವು ನಮ್ಮ ಕೆಲ್ಸಕ್ಕೆ ಹೊರಡ್ಬೇಕು. ಬಾರ ಹೋಗಿ ಕೇಳ್ಸಲ್ಲ ಕಣಂತೆ. ಕೇಟಕಪ್ಪ, ಈಗ ನಾವು ನನ್ನ ಮಗನ ಕರ್ಕೊಂಡು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೊರಟಿದ್ದೀನಿ. ನನ್ನ ಮಗ ಏನ್ ದಬಾಕವನೆ ನೋಡೋಣ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಕೇಳ್ತಿದ್ರಲ್ಲ, ಗಿಲ್ಲಿ ನೀನು ಬಿಗ್ ಬಾಸ್ಗೆ ಬಂದು ಏನೇನ್ ದಬಾಕಿದ್ಯಾ ಅಂತ, ಹಂಗೆ ನೀನು ಸ್ಕೂಲ್ಗೆ ಹೋಗಿ ಏನೇನ್ ದಬಾಕಿದ್ಯಾ ಅಂತ ಈಗ ಕಿತಾಪತಿ ಎನಿಸ್ತಾರಲ್ಲ ನೋಡಿ. ಎಷ್ಟು ಮಾತಾಡ್ತಾನೆ ಬಿಗ್ ಬಾಸ್. ಏನೋ ಇಷ್ಟು ಸೀಸನ್ ಅಲ್ಲಿ ಈ ಸೀಸನ್ ಅಂತೂ ಜಾಸ್ತಿ ನೋಡ್ಬಿಟ್ಟವನೆ. ಯಾಕೆ ಮುಂದೆ ಬರಲ್ವಾ? ಬೇಡ ಅತ್ತಿ ಆಯ್ತತ್ತೆ, ಅಲ್ಲೇ ಅತ್ತಿ. ಆ ಕಡೆ ಡೋರ್ ತೆಗಿಯಕ್ಕಾಗಲ್ಲ ನಿನ್ಗೆ. ಈಗ ಯಾರು ಸ್ಕೂಲಲ್ಲಿ ಯಾರು ಸಿಗ್ಬೇಕು ಅಂತ ಇಷ್ಟ? ನಿನ್ ಫ್ರೆಂಡ್ಸ್? ಇವು ನನ್ ಸೀರಿಯಸ್ಲಿ ನನ್ಗೂ ಅಷ್ಟೊಂದ್ ಜನ ಫ್ರೆಂಡ್ಸ್ ಇಲ್ವಲ್ಲ ಮಗ್ನೆ? ನಿಂಗೆ ಅಷ್ಟೊಂದ್ ಜನ ಫ್ರೆಂಡ್ಸ್ ಅವ್ರ? ಓಕೆ, ಅಷ್ಟೊಂದ್ ಜನ ಫ್ರೆಂಡ್ಸ್ ನೋಡಿ. ನನ್ ಮಗುಗೆ ಎಷ್ಟು ಜನಪ್ಪ? ಒಂದ್ 6 ಜನ ಅವ್ರ? 6 ಮೆಂಬರ್ಸ್ ಏನಾ? ಸರಿ, ಆಯ್ತಪ್ಪ, ಆಯ್ತು. ಓಕೆ, ಆರಾಮ ಕೂರು, ಹೋಗೋಣ. ಓಕೆ, ಇದೇ ನನ್ನ ಮಗನ ಸ್ಕೂಲು, ಸಂಸ್ಕೃತಿ ವಿದ್ಯಾಮಂದಿರ. ಸೊ ತುಂಬ ಜನ ಪೇರೆಂಟ್ಸ್ ಆಗಲೇ ಬಂದಿದ್ದಾರೆ. ಸಂಸ್ಕೃತಿ ವಿದ್ಯಾಮಂದಿರ ಇಲ್ಲೇ ಕಾರ್ ಸೈಡ್ಗೆ ಹಾಕಬಹುದು. ಹಾಕೋಣ, ಇಲ್ಲೇನೆ, ಇಲ್ಲೇ ಹಾಕೋಣ. ಓಕೆನಾ? ನಮ್ಮ ಅಥರ್ವ ಡೈಲಿ ಓಡಾಡೋ ಸ್ಕೂಲ್ ವ್ಯಾನ್ ಅದು. ನಿಧಾನ. ಎಷ್ಟು ಫ್ರೆಂಡ್ಸ್ಗಳು ನೋಡೋದಕ್ಕೆ ಎಷ್ಟು ಹತ್ರ ಹೋಗ್ಬೇಕು ನೋಡಿ. ಎಷ್ಟು
ಅರ್ಜೆಂಟಾಗಿ ಟೀಚರ್ ಮೀಟಿಂಗಿಗೆ ಫುಲ್ ರೆಡಿ ಮಾಡಿ ಇಟ್ಟಿದ್ದಾರೆ. ಹೋಗಿ ಇವಾಗ ಅವ್ರ ಫೈಲ್ ತಗೊಂಡು ಚೆಕ್ ಮಾಡಬೇಕು. ಇನ್ನೊಂದು ಫೈಲ್ ಇಟ್ಟಿದ್ದಾರೆ. ಯಾರ ಪಾಪ ಇನ್ನೊಬ್ರು ಅಥರ್ವ ಅಂತಿದ್ದಾರೆ. ನಿನ್ನ ಮನೇಲಿ ಕರೆಯೋ ನೇಮು ಕುರಿ ಆಯ್ತು. ಈಗ ಫೈಲ್ನೆಲ್ಲ ನೋಡಾಯಿತು. ಒಳಗಡೆ ಇವಾಗ ಟೀಚರ್ ಹತ್ರ ಹೋಗಬೇಕು. ಪಾಪು ಈಗ ಎಷ್ಟೆಲ್ಲ ಹೋಗ್ಬೇಕು? ಮ್ಯಾಮ್ ಹತ್ರ ಹೋಗ್ಬೇಕಾ? ಕಾಲ್ ಅಲ್ಲಾಡಿಸ್ಬಾರ್ದು. 15 ಮಾರ್ಕ್ಸ್ ತೆಗ್ದಿದ್ದೀರಾ? ಅದು ಹಿಂಗೆ ನೋಡ್ತಾರೆ. 15 ಮಾರ್ಕ್ಸ್ ತೆಗೆದ್ಬಿಟ್ಟು ನೋಡಿ ಕಲರಿಂಗ್ ಮಾಡಿ ನೋಡಿ. ಏನಿದು ಕಲರಲ್ಲಿ ಹಾಫ್ ಮಾರ್ಕ್ಸ್ ಹೋಗಿದೆ ಇಲ್ಲಿ. ಕಲರಿಂಗ್ ನೋಡಿ ಅಲ್ಲಿ ತೋರಿಸ್ತಿದ್ದಾರೆ ಮ್ಯಾಮ್, ತೋರಿಸಿದ್ ನೋಡಿ. ಕಲರಿಂಗ್ ನೋಡಿ ಈ ತರ ಎಲ್ಲ ಹೊರಗಡೆ ಬರಬಾರ್ದು ಆಯ್ತಾ. ಮತ್ತೆ ಇದು ಪ್ಯಾರೆಟ್, ಇದು ಗ್ರೀನ್ ಕಲರ್ ಅಂತ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೆ. ಆಲ್ರೆಡಿ ಗ್ರೀನ್ ಕಲರ್ ಹಾಕ್ಬೇಕು. ಇದು ಬ್ರೌನ್ ಕಲರ್. ಅಪ್ಪು ನಿನಗೆ ಸಿಕ್ಕಿದ್ದೆಲ್ಲ ಹಚ್ಬಾರ್ದು ಮಗನೆ. ಇದು ರೆಡ್ ಕಲರ್ ಅಮ್ಮ. ಕೊಕ್ಕಿಗೆ ರೆಡ್ ಕಲರ್ ಹಚ್ಬೇಕು. ಬೀಕ್ಗೆ ಪ್ಯಾರೆಟ್ ಬೀಕ್ ಇದೆಯಲ್ಲ ಇದಕ್ಕೆ ರೆಡ್ ಕಲರ್ ಹಚ್ಬೇಕು. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ನೀನು ಕಲರಿಂಗ್ ಮಾಡೋದ್ರಲ್ಲೇ ಹೋಗಿರೋದು ಮಾರ್ಕ್ಸ್. ಅದ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ನು ಹೇಳ್ಕೊಡಂಗೆ ಇಲ್ಲ. ಯಾವುದೇ ಒಂದು 6 ಮಂತ್ ಬಿಟ್ಕೊಂಡು ಕೇಳಿದ್ರು ಅವನು ಹೇಳೋ ಕೆಪಾಸಿಟಿ. ಈಗ 1 ಮಾರ್ಕ್ಸ್ ಇಂದ ನಿಂದ ಫಸ್ಟ್ ಪ್ಲೇಸ್ ಹೋಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಆಕ್ಚುಲಿ ಸ್ನೇಹಿತರೆ ನಮಸ್ಕಾರ. ನನ್ನ ಮಗ ಓದ್ತಾ ಇರೋ ಸ್ಕೂಲ್ಗೆ ಪ್ರಿನ್ಸಿಪಲ್ ಇವರು ಮಮತಾ ಮೇಡಮ್ ಅಂತ. ನನ್ನ ಮಗ ಅಷ್ಟೊಂದು ಆಕ್ಟಿವ್ ಆಗೋದಕ್ಕೆ ಇವರೇ ಮುಖ್ಯ ಕಾರಣ. ತುಂಬಾ ನನ್ನ ಮಗನ ಬಗ್ಗೆ ಸ್ಪೆಷಲ್ ಕೇರ್ ತಗೊಂಡು ಅವನ್ನ ಈ ಮಟ್ಟಕ್ಕೆ ರೆಡಿ ಮಾಡಿದ್ದಾರೆ. ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ಮೇಡಮ್ ಹೇಳಿ, ನೀವೇನಾದ್ರೂ ಮಾತಾಡಬೇಕು ಅನ್ನಂಗಿದ್ರೆ. ಸರ್ ಖಂಡಿತ ಈ 3 ವರ್ಷದಿಂದ ನಾವು ಪಟ್ಟಿರೋ ಶ್ರಮಕ್ಕೆ ನಿಮ್ಮ ಕಡೆಯಿಂದ ಬಂದಂತಹ ಒಂದು ಒಳ್ಳೆ ಒಪಿನಿಯನ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಸರ್. ಯಾವುದೇ ಒಂದು ಮಗು ಬಗ್ಗೆ ನಾವು ಎಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ಪೇರೆಂಟ್ಸ್ ಕಡೆಯಿಂದ ಬರುವಂತ ಒಂದು ಫೈನಲ್ ಫೀಡ್ಬ್ಯಾಕ್ ಇದೆಯಲ್ಲ ಸರ್, ಅದು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಭಾವನೆಯನ್ನ ಖಂಡಿತ ಮೂಡಿಸುತ್ತೆ. ಗುಣ ಮತ್ತೆ ನಾನು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಪ್ರಾರಂಭದಲ್ಲಿ ಬಂದಾಗ ಮೇಡಮ್ ಆಗ್ಲಿ ನೀವಾಗ್ಲಿ ತುಂಬಾ ವರಿ ಮಾಡ್ತಾ ಇದ್ರಿ ಸರ್. ನನಗೆ ಒಂದು ಕಮ್ಯುನಿಕೇಶನ್, ಅವನಿಗೆ ಸ್ಪೀಚ್ ಇಲ್ಲ ಅಂತ ಭಯ ಇತ್ತು, ಅವ್ನು ಮಾತೇ ಬರಲ್ಲ ಹೇಗಪ್ಪ ಅಂತ. ಬಟ್ ನನಗೆ ಒಂದು ವಿಚಾರ ನಾನು ನಿಮ್ಗೆ ಧೈರ್ಯ ಮಾಡಿದ್ರಿ. ಎಷ್ಟೋ ಮಕ್ಕಳಿಗೆ 7 ವರ್ಷ 8 ವರ್ಷ ಆದ್ರೂ ನಾನು ಹೇಳ್ತಿದ್ದೆ ಕೂಡ. ನಮ್ಮ ಮನೇಲೆ ಒಂದು ಎಕ್ಸಾಂಪಲ್ ಇದೆ ಸರ್. ನಾವು ನಮ್ಮ ಮೇಲೆ ಭರವಸೆ ಇಟ್ಟು ನೀವು ಮಗುನ ನಮ್ಮ ಹತ್ರ ಕಳಿಸ್ಕೊಡಿ, ನಾ ಖಂಡಿತ ಕಳಿಸ್ತೀನಿ ಅಂತ ನಾನೊಂದು ಮಾತು ಕೊಟ್ಟಿದ್ದೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಸರ್. ಅಷ್ಟು ನಮ್ಮ ಕೈಯಲ್ಲಿ ಖಂಡಿತ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಟ್ಟಿದೀವಿ ಸರ್. ಎಜುಕೇಶನ್ ಅಲ್ಲೂ ಕೂಡ ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ಒಂದು UKG ಒಂದು ಇರೋಂತ ಮಕ್ಕಳಿಗೆ ಅವ್ರು ಕಂಪ್ಲೀಟ್ CBSE ಹೋಗ್ಲಿ ICSE ಹೋಗ್ಲಿ ಆ ಮಟ್ಟಿಗೆ ತಯಾರು ಮಾಡಿ. ಖಂಡಿತ ಮೇಡಮ್, ಆ ವಿಚಾರವಾಗಿ ನಾನು ಹೇಳೋದಾದ್ರೆ ಈಗ ಪ್ರತಿ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದೇ ನಮ್ಮ ಮಕ್ಕಳು ಫೌಂಡೇಶನ್ ಕರೆಕ್ಟ್ ಆಗಿರ್ಬೇಕು. ಫೌಂಡೇಶನ್ ಕರೆಕ್ಟ್ ಆಗಿದ್ರೆ ಪಿಲ್ಲರ್ ಸ್ಟ್ರಾಂಗ್ ಆಗಿರುತ್ತೆ, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಈಗ ಫೌಂಡೇಶನ್ ನೀವು ಸ್ಟ್ರಾಂಗ್ ಮಾಡಿದೀರಾ. ಸೊ ಅದು ಆ ಖುಷಿ ನಮ್ಗಿದೆ. ನಮ್ UKG ಮಕ್ಕಳು ಸರ್, ನಾನು ಅದೇ ಹೇಳ್ತೀನಿಲ್ಲ ಸರ್. ಯಾವ್ದು ಈಗ ಎಷ್ಟೋ ಜನ ಪೇರೆಂಟ್ಸ್ ಮೊನ್ನೆ ಇವರು ಪುನಸ್ವಿ ಅಂತ ಒಂದು ಮಗುನ JSS ಪಬ್ಲಿಕ್ ಸ್ಕೂಲ್ಗೆ ಇಂಟರ್ವ್ಯೂ ಕರ್ಕೊಂಡು ಹೋಗಿದ್ರು ಸರ್. ಅವರು ನಮ್ಮ ಆನ್ಯುವಲ್ ಡೇ ದಿನ ನನಗೆ ಸ್ಪೀಚ್ಗೆ ನೀವು ಟೈಮ್ ಕೊಡ್ಬೇಕಿತ್ತು, ನಾನು ಬಂದ್ ಮಾತಾಡ್ಬೇಕಿತ್ತು ಅಂತ ಅವ್ರು ಮೊದಲೇ ಕೇಳ್ಕೊಂಡಿದ್ರು ಸರ್. ಬಟ್ ಟೈಮ್ ಆಗ್ಲಿಲ್ಲ ನಮ್ಗೆ. ಅದು ಸಡನ್ ಪ್ರೋಗ್ರಾಮ್ ಶಿವಶಕ್ತಿ ಪ್ರಸಾದ್ ಪ್ಯಾರೆಂಟ್ ಅದು ಒಂದು ಹಾನರಿಂಗ್ ಇಟ್ಕೊಂಡ್ರು ಸರ್. ಅದೇನೋ ಒಂದು ಅವ್ರ ಮನಸ್ಸಲ್ಲಿ ಒಂದು ಗುರು ವಂದನಾ ಕಾರ್ಯಕ್ರಮ ಮಾಡ್ಬೇಕಂತ ಸರ್. ನನ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅದು ಒಂದು ಸರ್, ಯಾವ್ದೋ ಒಂದು ಮಗು ಮಾಡಿದ್ದೀನಿ ಇನ್ನೊಂದು ಮಗು ಮಾಡುತ್ತೆ ಅಂದ್ರೆ ನಮ್ಮ ಶಾಲೆಯಿಂದ ನಾವು ಕಲ್ಸ್ಕೊಟ್ರು ಸಂಸ್ಕಾರ. ನಾವಂತೂ ಖಂಡಿತ ಹೆಸರು ಹೆಂಗಿದೆ ಸಂಸ್ಕೃತಿ ಅಂತ. ಸೊ ಅದ್ರಲ್ಲಿ ಸಂಸ್ಕಾರನೇ ಮುಖ್ಯ. ಬಹಳ ಖುಷಿ. ಸೊ ಅವಾಗ ಆ ಇಂಟರ್ವ್ಯೂಗೆ ಹೋಗಿದ್ದಾಗ ಸರ್ ಪ್ರಿನ್ಸಿಪಲ್ ತುಂಬಾ ಹ್ಯಾಪಿ ಮಾಡಿದ್ರಂತೆ. ಇಷ್ಟು UKGಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ರೆಡಿ ಮಾಡಿದಿರ ಬಿಡಿ, ಯಾವ ಸ್ಕೂಲು ತುಂಬಾ ಕೇಳಿದ್ರಂತೆ ಸರ್. ನನ್ಗೆ ಅದೊಂದು ಸಂತೋಷ ಸಿಕ್ತು. ಅಂದ್ರೆ ಆ ಒಂದು ಯಾವುದೇ ಮಗುನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಂಟರ್ವ್ಯೂಗೆ ಹೋಗಿದಾಗ ಸರ್ ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಸರ್. ನಮಗೆ ಅದೊಂದು ಖುಷಿ ಇದೆ ಸರ್. ಅದಕ್ಕೆಲ್ಲ ಪ್ಯಾರೆಂಟ್ಸ್ ಕೂಡ ಕಾರಣರಾಗಿರ್ತಾರೆ. ಖಂಡಿತ ಮೇಡಮ್, ಥ್ಯಾಂಕ್ ಯು. ನಿಮ್ ಕಡೆಯಿಂದ ಅಷ್ಟೇ ಕೋಆಪರೇಷನ್ ಇದೆ. ಸೊ ಹಂಗಾಗಿ ನಾವು ಹಾಗೆ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನೋಡಿ 125ಗೆ 125 ಬಂದಿರೋರು ಫಸ್ಟ್ ಪ್ಲೇಸಲ್ಲಿದ್ದಾರೆ. 124.5 ಇರೋರು ಸೆಕೆಂಡು. ಗುಣವುದು 124, ಸೊ 3rd ಪ್ಲೇಸ್. ಇವರು ನಿಶಿತಾ 123 4th ಪ್ಲೇಸ್. ಧನ್ಯಶ್ರೀ 121.5 5th ಪ್ಲೇಸ್. ಅಥರ್ವ 121.5.
ಸೊ ಗುಣ ಅವರು 3rd ಪ್ಲೇಸಲ್ಲಿ ಇದ್ದಾರೆ. ನನ್ನ ಮಗ ಸಫರ್ ಬಸ್ ಸ್ಟಾಪ್ ಹತ್ರ ಬಂದಿದ್ವಿ. ಪೃಥ್ವಿ ಅವ್ರ ಅಮ್ಮನ ಬಸ್ ಹತ್ಸೋಣ ಅಂತ ಬಸ್ ಹತ್ಬಿಟ್ಟು ಹೊರಡ್ತಾ ಇದ್ವಿ. ಅಥರ್ವ ಅಥರ್ವ ಸಾರಿ ಹೇಳಿ, ಊಟ ಮಾಡಲ್ವಾ? ಸೊ ಪೇರೆಂಟ್ಸ್ ಟೀಚರ್ ಮುಗಿಸ್ಕೊಂಡು ಬಂದಮೇಲೆ ಇವನು ಬೆಳಗ್ಗೆ ಚಿತ್ರಾನ್ನ ಅಷ್ಟು ತಿಂದಿರಲಿಲ್ಲ ಅಂದ್ಬಿಟ್ಟು ಅವ್ರ ಅಜ್ಜಿ ರೊಟ್ಟಿ ಮತ್ತು ಕೊಟ್ಟಿದ್ರು. ರೊಟ್ಟಿ ತಿಂದ. ಈಗ ರೊಟ್ಟಿ ತಿಂದಾದ್ಮೇಲೆ ಸಿಟಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು. ಸಿಟಿಯಿಂದ ಬಂದಮೇಲೆ ಅಲ್ಲಿ ಬರ್ತಾ ಆರೆಂಜ್ ತೊಗೊಂಡು ಬಂದೆ. ಅವ್ನಿಗೆ ಆರೆಂಜ್ ಅಂದರೆ ಭಾಳ ಇಷ್ಟ. ಸೊ ಆರೆಂಜ್ ಚೆನ್ನಾಗಿದೆ. ಸ್ವೀಟ್ ಆಗಿದೆ ಆರೆಂಜು? ಚೆನ್ನಾಗಿದೆಯಾ? ಓಕೆ, ತಿನ್ನಿ ಆಯಿತು. ಫ್ರೆಂಡ್ಸ್, ಹಾಗೆ ನೋಡಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು, ಆರ್ಯ, ಅಥರ್ವ 3 ಜನ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ? ರೆಸ್ಟ್ ಮಾಡ್ತೀವಿ ತಾನೇ? ಹ್ಯಾಪಿ ವೀಕೆಂಡ್. ಟಮ್ ಅಂತಾನೆ ಆರ್ಯ, ಟಮ್ ಟಮ್. ಅಮ್ಮ ಅಮ್ಮ ಅಮ್ಮ, ಟಮ್ ಟಮ್. ಸೌಮ್ಯ ಮಮ್ಮಿ ಕ್ಯಾಚ್ ಅಂದ್ರೆ ಇವನು ಟಮ್ ಅಂತನಾ? ಅರೆ ಏನು ಹೇಳು ಇನ್ನೊಂದ್ಸಲ. ಟಮ್. ಸ್ಲೀವ್ಲೆಸ್ ನನ್ನ ಚಿನ್ನ ಇದು. ಮುಟ್ಬೇಕೀಗ ಅವನು ಫೋನ್. ಬಿಡ 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 ಆಯ್ತವಳ. ಫ್ರೆಂಡ್ಸ್, ಈಗ ನಾನು ಬಂದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಕೂಡ ಹಚ್ಚಿದಾಯಿತು. ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡಿಲ್ಲ, ಹೊರಗಡೆ ಹೋಗಿದ್ದೆ. ಸೊ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ಬಾಲ್ ಇಟ್ಕೊಂಡು. ಆರ್ಯ ಅಥರ್ವ ಎಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ಅವ್ರು ಆಟ ಆಡೋದು ನೋಡ್ಕೊಂಡು ಕೂತಿದ್ದೀನಿ. ಹೊರಗಡೆ ಅಂದರೆ ನಾವು ಸ್ವಲ್ಪ ದೀಪಕ್ ಜ್ಯುವೆಲ್ಸ್ಗೆ ಹೋಗಬೇಕು. ಏನೋ ಅವಾಗವಾಗ ಹೋಗಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ನಮಗೆ. ಅಂದರೆ ಪ್ರತಿ ಸಲ ಗೋಲ್ಡ್ ತೊಗೊಳೋದಕ್ಕೆ ಹೋಗ್ತೀವಿ ಅಂತ ಅಲ್ಲ, ಸ್ವಲ್ಪ ಏನೋ ಬ್ಯಾಲೆನ್ಸ್ ಪೇ ಮಾಡೋದಿರುತ್ತೆ, ಅಥವಾ ಏನೋ ಮಾಡೋದಕ್ಕೆ ಹಾಕಿರ್ತೀವಿ ಅದ್ರದ್ದೇನೋ ಇರುತ್ತೆ. ಮತ್ತು ಈಗ ಮಂತ್ಲಿ ಏನು ಸ್ಕೀಮ್ ಕಾರ್ಡ್ ಅಂತ ಏನೋ ಹಾಕ್ಕೊಂಡಿರ್ತೀವಲ್ವ, ಅದನ್ನು ಪೇ ಮಾಡೋದಿರುತ್ತೆ. ಸೊ ಹಾಗಾಗಿ ಆ ಕೆಲಸದ ಮೇಲೆ ಹೋಗ್ತೀವಿ. ಸೊ ಹೋಗ್ಬೇಕು. ಇವಾಗ ಇವ್ರು ಆಟ ಆಡ್ತಾ ಇದ್ರಲ್ಲ, ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ನಮ್ಮ ಬಂಟು ತೋರಿಸ್ತೀನಿ ರೀ. ಬಂಟು, ನೀನು ಬಾಲ್ ತೋರಿಸು. ಓ ಬಂಟು, ಬಾಲ್ ನೋಡ್ರು. ಕ್ಯಾಚ್. ಡಮ್ ಡಮ್ ಡಮ್. ಅಯ್ಯೋ ಅಯ್ಯೋ ಅಯ್ಯೋ, ವೆಯ್ಟ್ ಇಲ್ಲ ಇದು. ಬಾಯಿಗೆಲ್ಲ ಹಾಕಬಿಡಕಂದ. ಬಂಟು ಕಾಣ್ತಾನೆ. ಹೊರಗಡೆ ಕರ್ಕೊಂಡೋದ್ರೆ ಖುಷಿ ಬಂಟುಗೆ. ಇಲ್ಲಿ ನೋಡಿ ಇವನು ಏನೋ ಬರೀತಿದ್ಯಾ ಕಾರಲ್ಲುವೆ. ಹಾ, ಏನ್ ಬರೀತಿದ್ಯಾ? ಏನ್ ಹೇಳು, ಬಾಯ್ ಬಿಟ್ಟಿ, ನನಗೆ ಕಾಣಿಸ್ತಾ ಇಲ್ಲ. ನಿಂಗೊಂಥರ, ನಿನ್ಗೆ ಬರೆಯೋದನ್ ಬರೀ. ಕುತ್ಕೋ, ಆಯ್ತು, ಎತ್ತಿಡೋ. ಕಾರಲ್ಲಿ ಲೈಟ್ ಹಾಕೊಂಡು ಹೋಗಕ್ಕಾಗಲ್ಲ. ಮಾಡ್ಕೊಬಿಡ್ತಾನೆ. ಎತ್ತಿಡು ಮಗ್ನೆ, ಮನೇಲಿ ಬರೆಯುವಂತೆ. ಮನೇಲಿ ಬರೆಯುವಂತೆ ಎತ್ತಿಡು ಪಪ್ಪು. ಹೋಮ್ವರ್ಕ್ ಬರಿ ಅಂದ್ರೆ ಬರೆಯಲ್ಲ ನೋಡಿ. ಇವನು ಹೆಂಗ್ ನೋಡ್ತವನೆ, ಎಲ್ಲ ನೋಡ್ಕೊತಾನ ಅವನು. ಬಂಟು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹಾಯ್ 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 ಹಾಯ್. ಒಬ್ಬ ದೊಡ್ಡವನಾಗ್ತವನೆ ನಮ್ ಬಂಟು. ನಮ್ಮ ಮಕ್ಕಳು ದೊಡ್ಡವರಾದ್ರೆ ನನ್ನ ರಮ್ಯನಷ್ಟು ಫ್ರೀ ಆಗೋರು ಅಥವಾ ಖುಷಿ ಪಡೋರು ಇನ್ನೊಬ್ರಿಲ್ಲ. ನಿಜವಾಗ್ಲೂ ಇವ್ರಿಬ್ರಿಗೋಸ್ಕರ ಎಷ್ಟು ಟೈಮ್ ಕೊಡ್ಬೇಕು ಅಂದ್ರೆ ಬಹಳ. ನಮ್ಮ ಅಥರ್ವ ಪಾಪ ಟೈಮ್ ಏನ್ ಕೇಳಲ್ಲ. ಅವನು ಇವನು ಆರ್ಯ ಅಂತೂ ಸಿಕ್ಕಾಬಿಟ್ಟೆ. ಅವ್ನು ಮನೇಲಿದ್ದಾಗ ನಾವು ಎತ್ಕೊಂಡೇ ಇರ್ಬೇಕು. ಅವ್ನು ಜಾಸ್ತಿ ಸಾಕ್ ಮಾಡಾಕ್ತಾನ ಗುರು. ಹಿಂಗೆ ಆದ್ರೆ ಅಥರ್ವ ಈ ತರ ಅಲ್ಲ. ಮಕ್ಕಳು ಹಿಂಗಲ್ಲ ಅಂತಾರೆ, ಬಟ್ ನಮ್ಮ ಮಕ್ಕಳೇ ಯಾಕೆ ಹಿಂಗೆ? ಕೆಲವು ಮಕ್ಳು ಹಂಗೆ ನವೀನ್. ಈಗ ನಮ್ಮ ಅಥರ್ವ ಈ ತರ ಇರ್ಲಿಲ್ಲ. ನಾನ್ ನೋಡ್ರ ಮಟ್ಟಿಗೆ ಇಲ್ಲ, ನಮ್ಮ ಮಗು ಎಲ್ಲ ಹಂಗಲ್ಲ. ನಮ್ಮ ಮಗು
ಆರಾಮಾಗಿ ಆಡುತ್ತೆ. ಎಲ್ಲಾರು ಒಂದೇ ತರ ಇರ್ಬೇಕು ಅಂತ ನಾವು ಸುಳ್ಳು ಹೇಳ್ತಾರೋ, ನಾವು ನಿಜನೇ ಹೇಳ್ತೀವೋ. ಅಲ್ಲ ನಾನ್ ಹೇಳೋದು ಏನೋ ಬಿಡಿಸ್ತಾ ನೋಡಿ ಮನೆಕಿ ತರಲ್ಲ ನನ್ ಮಗ. ಅವನು ಕೆಳಗಡೆ ಬಿದ್ದೋಗೈತೆ ಬಿಡಿ, ನಾನು ಎತ್ಕೊಂತೀನಿ. ಕೊಡ್ಲೇ ಬಿಡಿ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಇಲ್ಲಿ ಇದು ಏನತ್ತರವ ನಾವು ತಿಂದಿದ್ದು ಪೈನಾಪಲ್ ಮಸಾಲ ಅಂತನಾ? ಪೈನಾಪಲ್ ಮಸಾಲ ತಿಂದಿದ್ದೆ, ಸಕ್ಕದಾಗಿತ್ತು. ಅದಕ್ಕೆ ನಮ್ಗೀಗ ನವೀನ್ ಅದನ್ನೇ ತಗೊಂಬನ್ನಿ ಅಂತ ಹೇಳ್ದೆ. ತರದಿಕ್ಕೆ ಹೋಗಿದ್ದಾರೆ, ಚೆನ್ನಾಗಿತ್ತು ಆಕ್ಚುಲಿ. ಇವ್ನು ನೋಡಿ, ಯಪ್ಪ ಎದ್ದೇಳು ಬಂಟು. ಮತ್ತೆ ಸ್ಲಿಪ್ಪರ್ ಬಿಟ್ಬಿಟ್ಟು ಕೆಳಗಡೆ ಬಿಡಂಗಿಲ್ಲ, ಅದನ್ನ ಕೆಳಗಡೆ ಹೋಗ್ಬಿಟ್ಟು ಆ ಸ್ಲಿಪ್ಪರ್ ಎತ್ಕೊಂಡು ಕೈಯಲ್ಲಿ ಹಿಂಗ್ ಇಟ್ಕತ್ತಾನೆ. ತಿಂತವನಲ್ಲ ಇವನು, ಸಾಮಾನ್ಯ ಮಗ ಅಲ್ಲ ಇವನು. ಆರೆಂಜ್ ತಿಂತಾನೆ, ಎಲ್ಲ ತಿಂತಾನೆ. ಅವನೆಲ್ಲ ತಿನ್ಬೇಕು, ಟೇಸ್ಟ್ ಮಾಡ್ತಾ ಇರ್ಬೇಕು. ಪಪ್ಪ 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 ಹಾಯ್ ಮಾಡು. ಹಾಯ್ ಹಾಯ್. ಢಮ್ಮನು ಢಮ್ಮನು ಅಂತಾನೆ ಅಮ್ಮ. ನೋಡಿ ಅಥರ್ವ ಹೇಳ್ಕೊಡ್ತಾ ಇದ್ದಾನೆ ಅಮ್ಮ ಅಂತ. ಅಪ್ಪ. ಅಪ್ಪ. ಆಮೇಲೆ ನಿಂಗೇನಂತ ಕರಿಬೇಕು ಅವನು? ಅಣ್ಣ. ಅಣ್ಣ? ನೀನ್ ಅವ್ರ ಅಣ್ಣನಾ? ಬಂಟು, ನಿನ್ ಕಾರ್ ಮೂವ್ ಮಾಡದೆ ಬಹಳ ಕಷ್ಟ. ನಮ್ಮ ಅಪ್ಪ ಪೈನಾಪಲ್ ಮಸಾಲೆ ತಗೊಬರ್ತಾರೆ. ನಿಂಗೂ ಫ್ರೆಂಡ್ಸ್ ಅವರು? ನನ್ನ ಚುರ್ಮುರಿಯಲ್ಲಿ ಆಯುಷ್ ಪಟೇಲ್ ಸಿಕ್ಕಿತ್ತಾ? ಚುರ್ಮುರಿ ತಗೊಳಕ್ ಹೋದಾಗ ಆಯುಷ್ ಪಟೇಲ್ ಸಿಕ್ಕಿದ್ನಂತೆ. ಮಹತಮನ್ ಸಿಕ್ಕಿತ್ತ, ನೀಲವ್ ಸಿಕ್ಕಿತ್ತ, ಆರೆಂಜ್ ಸಿಕ್ಕಿತ್ತ, ಇಷ್ಟು ಸಿಕ್ಕಿತ್ತ. ಎಷ್ಟು ಜನ ಸಿಕ್ಕಿದ್ರ ಅವತ್ತು? ಸೂರ್ಯನ ಕಿರಣ ಚುಂಬಿಸಿ ಬಿಟ್ಟಿದ್ದಾರೆ. ನಾನೇ ಕೇಳಿದೆ, ಪಾರ್ಸಲ್ ಹಾಕ್ತಾರೆ. ಬಂಟು ನೋಡಿ ಹೆಂಗ್ ನೋಡ್ತವನೆ. ಏಯ್ ಬೇಡಕ್ಕಂದ ನಿಂಗೆ ಬೇಡ. ಅವ್ನ್ ಬರೀ ತಿನ್ಸ್ತೀನಿ ಕೊಡಿ, ಕ್ಯಾರೆಟ್ ಇದಿರುತ್ತಲ್ಲ ಅದನ್ನ. ಏನ್ ಮಾಡ್ತಾ ಇದ್ಯಾ? ಹೊಡಿತಾರೆ ಅವರು, ಪಾಪ ಹೊಡಿತಾರೆ. ಆಂಟಿ ಹೊಡಿತಾರೆ. ಬಂದ ಏನ್ ಮಾಡ್ತಾ ಇದ್ಯಾ? ದೇವ್ರು ಫೋಟೋ ಬೇಯಿಸ್ತಾ ಇದ್ಯಾ? ಅಮ್ಮ ನಿನ್ನ ಯಾಚರ ಇಲ್ಲಿ ತಸ್ಕೊತಾ ಇದ್ಯಾ? ಏನು ನಿನ್ ಕೈನ ಇಲ್ಲಿ ಕ್ಯಾಮ್ರಾದ ಮೇಲೆ ಕೈ ಹಿಡ್ಕೊಂಡು ನೀನ್ ವಿಡಿಯೋ ಮಾಡಿದ್ರೆ ಅವನಿಗೂ ಬರ್ತದೆ. ನೀನು ಯಾವ ಜುಲೈಲಿ ತಸ್ಕೊತಾ ಇದ್ಯಾ? ಯಾವ ಜ್ಯುವೆಲ್ರಿ ತಗೊಳ್ಳೋದಂತಾನೆ ಗೊತ್ತಾಗ್ತಿಲ್ಲ. ಅರ್ಥಲ್ವಾ? ನೀನ್ ಯಾವ್ದು ತಗೊಡ್ತೀಯಾ? ಮಮ್ಮಿ ತಗೋತಾರೆ. ಯಾವತ್ತು ತಗೊಡ್ತೀಯಾ? ಹಾಗೆ ಫ್ರೆಂಡ್ಸ್, ಅಲ್ಲಿಂದ ಹೊರಟಿದಾಗ ನಮ್ಮಕ್ಕ ಕಾಲ್ ಮಾಡಿದ್ಲು, ಬನ್ನಿ ಹೀಗೆ ಮನೆಗೆ ಅಂತ. ಸೊ ಮನೆಗೆ ಕೂಡ ಹೋದ್ವಿ. ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿಂದ ಈಗ ನಮ್ಮ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಬರ್ತಾ ಸೊಪ್ಪು ನೋಡಿದೆ, ಫ್ರೆಶ್ ಆಗಿರೋ ಸೊಪ್ಪಿತ್ತಲ್ಲ, ಅದಕ್ಕೆ ಸ್ವಲ್ಪ ಸೊಪ್ಪು ತೊಗೊಳ್ಳಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವು ಬೇಕಿತ್ತು, ತೊಗೊಬಂದ್ಬಿಡಿ ಅಂತ ಹೇಳಿದೆ. ಅದಕ್ಕೆ ನವೀನ್ ತೊಗೊಬರೋದಕ್ಕೆ ಹೋಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.